ದ್ವಿತೀಯ ಪಿ ಯು ಸಿಯ ಒಂದು ಎರಡನೆಯ ಘಟಕ ಪರೀಕ್ಷೆ ಅಂದರೆ ಘಟಕ ಆಧಾರಿತ ಮೌಲ್ಯಾಂಕನವನ್ನು ಮಾಡ್ತಾ ಇದ್ದಾರಲ್ಲ, ಅದರ ಒಂದು ಘಟಕ ಪರೀಕ್ಷೆ 2ಕ್ಕೆ ಸಂಬಂಧಿಸಿದಂತೆ 2 ಬರುವಂತಹದ್ದು ಜುಲೈ ತಿಂಗಳಿನಲ್ಲಿ. ಈ ಒಂದು ಪರೀಕ್ಷೆಗೆ ಇರುವಂತಹ ಘಟಕ ಪರೀಕ್ಷೆಗೆ ಇರುವಂತಹ ಒಂದು ಪದ್ಯ ಗದ್ಯಗಳು ಅಂತಂದರೆ, ಪದ್ಯಗಳು ಅಂದರೆ ವಚನಗಳು, ಹಾಗೆ ಇನ್ನೂ ಒಂದು ಪದ್ಯ ಕೂಡ ಅಷ್ಟೇ, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂಥದ್ದು ಇಲ್ಲಿ ಗದ್ಯ ಅಂತ ಕೊಟ್ಬಿಟ್ಟಿದ್ದಾರೆ ಬೈ ಮಿಸ್ ಹಾಕಿ. ಹಾಗೆ ಇನ್ನು ನಾಟಕ ಇರುವಂಥದ್ದು ಕೃಷ್ಣೇಗೌಡನ ಆನೆ 3ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇಲ್ಲಿ ನಿಮಗೆ ಈಗಾಗಲೇ ಮೊದಲನೇ ಘಟಕ ಪರೀಕ್ಷೆಯಲ್ಲಿಯೇ ಎಲ್ಲ ಮಾಹಿತಿಯನ್ನು ನೀವು ಗಮನಿಸಿರ್ತೀರ ನೋಡಿ. ಏನು ಅಂದರೆ ಇರುವಂತಹ ಸಮಯ 1 ಗಂಟೆ ಆಗಿರುತ್ತೆ. ಇನ್ನು ಕನ್ನಡ ವಿಷಯ ಹಾಗೆ ಗರಿಷ್ಠ ಅಂಕಗಳು ಇರುವಂತಹದ್ದು 30 ಅಂಕಗಳು. ನಿಮಗೆ ಮೊದಲಿಗೆ ಬಂದುಬಿಟ್ಟು ಆ ವಿಭಾಗಕ್ಕೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೆಗಳು. ಹಾಗಿದ್ದರೆ ಇಲ್ಲಿ ಕೊಟ್ಟಿರುವಂತಹ ಬಹು ಆಯ್ಕೆಯ ಪ್ರಶ್ನೆಗಳು 7 ಪ್ರಶ್ನೆಗಳಾಗಿರುತ್ತೆ. ಅಲ್ಲಿ ಬಹು ಆಯ್ಕೆಗಳಿಗೆ ಯಾವುದು ಸರಿ ಅನಿಸುತ್ತಾ ಅವುಗಳನ್ನು ಉತ್ತರವನ್ನು ಬರೀಬೇಕಾಗುತ್ತೆ. ಇದು ಕೇವಲ ಮಾದರಿ ಪ್ರಶ್ನೆ ಪತ್ರಿಕೆ ಮಾತ್ರ ಆಗಿದೆ. ಸೊ ನೋಡ್ತಾ ಹೋಗೋಣ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ನೋಡಿ. ಇದರ ಒಂದು ಸಂಪೂರ್ಣವಾದಂತಹ ಕೊಟ್ಟಿರುವಂತಹ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾದಂತಹ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ. ನಿಮ್ಮ ಒಂದು ಘಟಕ ಪರೀಕ್ಷೆಗೆ ಈಸಿ ಆಗಲಿ ಅನ್ನುವಂತಹ ಉದ್ದೇಶದಿಂದ ಈ ಸಂಪೂರ್ಣವಾದಂತಹ ಉತ್ತರವನ್ನು ನಾನು ಕೊಡ್ತಾ ಹೋಗಿದ್ದೇನೆ. ಇನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ಮುಂದಿನ ಬೇರೆಯ ಒಂದು ಸಬ್ಜೆಕ್ಟ್ಸ್ಗಳನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ. ಹಾಗೆ ಘಟಕಾಧಾರಿತವಾಗಿರುವಂತಹ ಒಂದು ಘಟಕದ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದಂತಹ ವಿಷಯಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ಅದರ ಜೊತೆಯಲ್ಲಿ ಉತ್ತರವನ್ನು ಕೂಡ ಕೊಟ್ಟಿದ್ದೇನೆ. ಅದನ್ನು ನನ್ನ ಒಂದು ವಿಡಿಯೋದಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಚೆಕ್ ಮಾಡಬಹುದು. ಹಾಗಿದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂತ ಕೇಳಿದರೆ ಅದು ಅಂತಕನ ಕೈಯಲ್ಲಿ ದರ್ಪಣವಿದ್ದರೂ ಕೂಡ ಫಲವಿಲ್ಲ. ಇನ್ನು ಶಿವಪಥವನ್ನು ಅರಿಯದಿದ್ದರೆ ಹಾಗೆ ವಿದ್ದರೂ ಅರಿಯದಿದ್ದರೂ ಫಲವಿಲ್ಲದಂತಾಗುತ್ತದೆ ಅಂತಂದರೆ, ಶಿವಪಥವನ್ನು ಅರಿಯದಿದ್ದರೆ ಲಿಂಗವಿದ್ದರೂ ಕೂಡ ಅದು ಯಾವುದೇ ಫಲವನ್ನು ತಂದುಕೊಡೋದಿಲ್ಲ. ಇನ್ನು ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅನ್ನುವಂತಹ ಪ್ರಶ್ನೆ, ಅದಕ್ಕೆ ಸರಿಯಾದಂತಹ ಉತ್ತರ ಈ ಆಗಿರುತ್ತೆ. ಅಂದರೆ ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅಂದರೆ ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಗುರು ಹೇಗೆ ವರ್ತಿಸಬಾರ್ದು ನೋಡಿ, ಉತ್ತರ ಆಗಿರುತ್ತೆ. ಹೇಗೆ ಅಂದರೆ ಗುರುವಾದಂತಹವನು ಲಘುವಾಗಿ ವರ್ತಿಸಬಾರ್ದು. ಇನ್ನು ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದಂತಹವನು ಯಾರು ಅಂತಂದರೆ ಅದು ಭೀಮ. ಹಾಗೆ ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದಪ್ಪ ಅಂದರೆ ಅದು ಟೆಲಿಫೋನ್ ಡಿಪಾರ್ಟ್ಮೆಂಟ್. ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಕೃಷ್ಣೇಗೌಡರ ಆನೆ ಮೊದಲು ಗೋಂಡು ಮಠದಲ್ಲಿತ್ತು. ನೋಡಿ, ನೀವು ಕೃಷ್ಣೇಗೌಡನ ಆನೆ ಇರ್ಬೋದು, ಹಾಗೆ ನಿಮ್ಮ ಒಂದು ದ್ವಿತೀಯ ಪಿ ಯು ಸಿಯ ಸಂಪೂರ್ಣವಾದಂತಹ ಪದ್ಯ ಗದ್ಯಗಳಿಗೆ ಸಂಬಂಧಿಸಿದಂತೆ, ವ್ಯಾಕರಣಾಂಶಗಳಿಗೆ ಸಂಬಂಧಿಸಿದಂತೆ, ಹಾಗೆ ಇಂದಿನ ವರ್ಷಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳು, ಹಾಗೆ ಒಂದು ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ಕೂಡ ಕೊಟ್ಟಿದ್ದೇನೆ. ನೀವು ಅಲ್ಲಿ ನನ್ನ ಒಂದು ಚಾನಲ್ನಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಚೆಕ್ ಮಾಡಬಹುದು. ಇನ್ನು ಕೃಷ್ಣೇಗೌಡರ ಆನೆ ಯಾವ ಮಠದಲ್ಲಿ ಇತ್ತಪ್ಪ ಅಂದರೆ ಅದು ಗೂಳೂರು ಮಠದಲ್ಲಿ ಇತ್ತು. ಇನ್ನು ಮುಂದಿನದು ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದುಬಿಟ್ಟು 3 ಇರುತ್ತೆ ನೋಡಿ. 8ನೇಯದು ಮಂಗಳಲಿಂಗವನ್ನು ಧರಿಸಿದವ ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಪ್ರಶ್ನೆ ಏನಿರುತ್ತೆ, ಡ್ಯಾಶ್ ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಅಂದರೆ ಮಂಗಳಲಿಂಗವನ್ನು ಯಾರು ಧರಿಸಿರ್ತಾರಲ್ಲ ಅವರು ಅನ್ಯ ಅಂದರೆ ಬೇರೆ ಲಿಂಗವನ್ನು ನೆನೆಯುವುದಿಲ್ಲ. ಗಂಡರು ನೀವು ಬಂಡರು ಅಂತ ಕೇಳಿದವರು ಯಾರು ಅಂದರೆ ಈ ಒಂದು ಪ್ರಶ್ನೆಯನ್ನು ದ್ರೌಪದಿ ಕೇಳಿರುವಂತಹದ್ದು. ಆನೆಯ ಮಾವುತನ ಹೆಸರು ಏನು ಅಂತಂದರೆ ಅದು ವೇಲಾಯುಧ. ಇನ್ನು ಆ ವಿಭಾಗಕ್ಕೆ ಸಂಬಂಧಿಸಿದಂತೆ ಇದು 2 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. 2 ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದನ್ನು ನೀವು ಬರೀಬೇಕಾಗುತ್ತೆ. ಶಿವಪಥವನ್ನು ಅರಿಯದವನನ್ನು ಹೇಗೆ ವಿಳಂಬಿಸಲಾಗಿದೆ ನೋಡಿ. ಶಿವಪಥವನ್ನು ಅರಿಯದಿದ್ದರೆ ಶಿವಲಿಂಗವನ್ನು ಪೂಜಿಸಿ ಫಲವಿಲ್ಲ. ಅಂದರೆ ಶಿವಪಥವನ್ನು ಅರಿಯದಿದ್ದರೆ ಲಿಂಗ ಪೂಜೆಯೂ ಕೂಡ ಅದು ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಗುರುವಿನ ಲಕ್ಷಣಗಳೇನು ಅಂತ ಕೇಳಿದರೆ ಲಘುವಾಗಿ ವರ್ತಿಸದಿರುವುದು, ಗುರು ಲಿಂಗ ಜಂಗಮವೆಂಬ ತ್ರಿವಿಧಗಳನ್ನು ಹಗುರವಾಗಿ ಭಾವಿಸದಿರುವುದು ಗುರುವಿನ ಒಂದು
ಲಕ್ಷಣಗಳಾಗಿವೆ. ಇನ್ನು ಮುಂದಿನದು, ಯಾವುದಾದರೂ ಒಂದು ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳ್ತಾಳೆ ಅನ್ನುವಂಥದ್ದು ನೋಡಿ. ಉತ್ತರ, ಭೀಮನು ಕೀಚಕನ ಉಪಟಳದಿಂದ ತನ್ನನ್ನು ಪಾರು ಮಾಡದೆ ಹೋದರೆ ತಾನು ಘೋರತರವಾದ ವಿಷವನ್ನು ಕುಡಿದು ಸಾಯುವುದಾಗಿ ಅಂತ ಹೇಳ್ಬಿಟ್ಟು ದ್ರೌಪದಿ ಹೇಳ್ತಾಳೆ. ಇನ್ನು ಗಂಡರ ಇವರು 3 ಲೋಕದ ಗಂಡರಾರು ನೋಡಿ. ಇವೆರಡು ಇನ್ನೂ ಮುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳು. ಹಿಂದೆ ಬಂದಿದ್ದಂಥದ್ದು ವಚನಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಗಳಾಗಿತ್ತು ನೋಡಿ. ಗಂಡರ ಇವರು 3 ಲೋಕದ ಗಂಡರಾರು ಅಂದರೆ ದ್ರೌಪದಿಯ 5 ಜನ ಗಂಡರೆಂದು ಅನಿಸ್ಕೊಂಡಂತಹ ಕ್ರಮವಾಗಿ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು. ಇವರು ಮಹಾಪರಾಕ್ರಮಿಗಳೆಂದು 3 ಲೋಕದಲ್ಲಿ ಪ್ರಸಿದ್ಧರಾದಂತಹವರು ನೋಡಿ. ಮುಂದಿನ ಒಂದು ಮೇನ್ ಬಂದುಬಿಟ್ಟು ದೀರ್ಘಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ಈ ಒಂದು ಘಟಕಾಧಾರಿತ ಮೌಲ್ಯಾಂಕನದಲ್ಲಿ ಇರುವಂತಹದ್ದು 3ನೆಯ ಒಂದು ಅಧ್ಯಾಯ, ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ ನೋಡಿ. ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ 1 ಅಂಕ, 2 ಅಂಕ ಬಹು ಆಯ್ಕೆ ಪ್ರಶ್ನೋತ್ತರಗಳು, ಹಾಗೆ 4 ಅಂಕ ಸಂದರ್ಭದ ವಾಕ್ಯ ಎಲ್ಲವನ್ನೂ ಕೂಡ ಕೊಟ್ಟಿದ್ದೇನೆ. ಆ ಒಂದು ನಾನೊಂದು ಚಾನಲ್ಲೇ ಹೋಗ್ಬಿಟ್ಟು ನೀವು ಆ ಒಂದು ಪ್ಲೇ ಲಿಸ್ಟ್ ಇದೆ ಕ್ವಶನ್ ಆನ್ಸರ್ಸ್ದು, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ಹೀಗೆ ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದಾಗೆ ಅಂತ ಹೇಳ್ಬಿಟ್ಟು ನಿರೂಪಕರು ಹೇಳುವುದೇಕೆ ಅಂದರೆ, ಮನೆ ಬಳಿ ಬಂದವರು ಗಮನ ಸೆಳೆಯಲು ಕೆಮ್ಮುವುದು, ಕ್ಯಾಕರಿಸುವುದನ್ನು ಮಾಡಿ ಗಲಾಟೆ ಮಾಡ್ತಾಯಿದ್ರಿಂದ ಲೇಖಕರು ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದಾಗೆ ಅಂತ ಹೇಳ್ಬಿಟ್ಟು ನಿರೂಪಕರು ಹೇಳ್ತಾರೆ. ಇನ್ನು 16ನೆಯ ಪ್ರಶ್ನೆ, ದುರ್ಗಪ್ಪ ಏಕೆ ಬಂದಿರಬಹುದು ಅಂತ ನಿರೂಪಕರು ಯೋಚಿಸ್ತಾರೆ ಅಂದರೆ, ದುರ್ಗಪ್ಪನು ಏನೋ ಕೇಳಲು ಅಂದರೆ ಚಂದ ವಸೂಲಿಗೋ, ಇಲ್ಲ ಕಾಫಿ ಬೀಜವನ್ನೋ ಏಲಕ್ಕಿಯನ್ನೋ ಕೇಳಲೆಂದು, ಇಲ್ಲವೇ ಇನಾಮು ಕೇಳಲೆಂದು ಬಂದಿರಬಹುದು ಅಂತ ಹೇಳ್ಬಿಟ್ಟು ನಿರೂಪಕರು ಯೋಚಿಸಿದರು. ಇನ್ನು ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ನೋಡಿ. ಇಲ್ಲಿ ಮೊದಲಿಗೆ ಕೊಟ್ಟಿರುವಂಥದ್ದು ವಚನಗಳಿಗೆ ಸಂಬಂಧಿಸಿದಂತಹ ಸಂದರ್ಭದ ವಾಕ್ಯಗಳು 2 ಕೊಟ್ಟಿದ್ದಾರೆ. ನೀವು ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು. 2 ಉತ್ತರವನ್ನು ನಾನು ಇಲ್ಲಿ ಕೊಡ್ತಾ ಹೋಗಿದ್ದೀನಿ ನೋಡಿ. ದರೆ ಹತ್ತಿ ಉರಿದರೆ ನಿಲ್ಲಲು ಬಾರದು ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಬಸವಣ್ಣನವರ ಪ್ರಸಿದ್ಧವಾದ ವಚನವೊಂದರ ಒಂದು ವಾಕ್ಯವನ್ನು ಇದಾಗಿರುವಂತಹದ್ದು. ಇನ್ನು ಸಂದರ್ಭವನ್ನು ನೋಡೋದಾದರೆ, ಕಾಯಬೇಕಾದವರೇ ಕೊಲ್ಲಲು ನಿರ್ಧರಿಸಿದಾಗ ಯಾರಿಂದ ರಕ್ಷಿಸಲು ಸಾಧ್ಯವಿಲ್ಲ ಎಂಬುವಂಥದ್ದನ್ನು ವಿವರಿಸುವ ಸಂದರ್ಭದಲ್ಲಿ ಬಸವಣ್ಣ ಈ ಮಾತನ್ನು ಹೇಳಿದ್ದಾರೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ಮನೆಯೊಳಗಿರುವ ಒಲೆ ಒತ್ತಿ ಅಂದರೆ ಒಲೆ ಹತ್ತಿಬಿಟ್ಟು ಉರಿತಾ ಇದ್ದಾಗ ಅದರ ಶಾಖವನ್ನು ತಾಳ್ಕೊಂಡು ನಿಲ್ಲಬಹುದು. ಆದರೆ ನಾವು ನಿಂತಿರುವಂತಹ ನೆಲವೇ ಒತ್ತಿ ಉರಿಯತೊಡಗಿದರೆ ಅದನ್ನು ನಿಲ್ಲಲು ಅಂದರೆ ಅದನ್ನು ತಾಳ್ಕೊಂಡು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ, ಬದುಕುಳಿಯಲು ಅಸಾಧ್ಯ ಎಂಬುವಂಥದ್ದು ಬಸವಣ್ಣನವರ ಒಂದು ಅಭಿಪ್ರಾಯವಾಗಿದೆ. ಇದನ್ನು ಇನ್ನಿತರ ಉದಾಹರಣೆಗಳ ಮೂಲಕ ಅವರು ನಿರೂಪಿಸ್ತಾ ಹೋಗಿದ್ದಾರೆ ಇಲ್ಲಿ ಪದ್ಯದಲ್ಲಿ. ಇನ್ನು ಪುಷ್ಪವಿಲ್ಲದ ಪರಿಮಳವರಿಯಬಹುದೇ ನೋಡಿ. ಉರಿಲಿಂಗಪದ್ಯ ವಚನದಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಇನ್ನು ಸಂದರ್ಭವನ್ನು ನೋಡಿದ್ರೆ, ಮಹಾಘನ ನಿರಾಳನಾದ ಪರಶಿವನಿಂದ ಲಿಂಗವು ವೇದ್ಯವಾಗುವುದೆನ್ನುವುದನ್ನು ನಿರೂಪಿಸುವಾಗ ಕವಿಯು ನಿದರ್ಶನವಾಗಿ ಈ ಮೇಲಿನ ವಾಕ್ಯವನ್ನು ರಚಿಸ್ತಾರೆ. ಪುಷ್ಪವಿದ್ದರೆ ಸುಗಂಧದ ಅನುಭವ ನಮಗಾಗ್ತವೆ, ಪುಷ್ಪವೇ ಇಲ್ಲದಿದ್ದರೆ ಪರಿಮಳವನ್ನು ಅನುಭವಿಸಲು ಅರಿಯಲು ಹೇಗೆ ನಮಗೆ ಅಸಾಧ್ಯವೋ ಅದರಂತೆಯೇ ಪರಶಿವನಿಂದಾಗಿ ಲಿಂಗವು ಅನುಭವಕ್ಕೆ ಬರುತ್ತದೆ ಅಂತ ಹೇಳ್ಬಿಟ್ಟು ಕವಿ ಅಭಿಪ್ರಾಯವನ್ನು ಪಟ್ಟಿರುವಂತಹದ್ದನ್ನು ನೋಡ್ಬೋದು. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ಹೂವು ಪರಿಮಳಗಳು ಹೇಗೆ ಅಭಿನ್ನವು ಅಂದರೆ ಎರಡು ಒಂದೇ ಹೇಗೋ ಹಾಗೆ ಶಿವಲಿಂಗಗಳು ಕೂಡ ಭಿನ್ನವಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ಹೇಳಿರುವಂತಹದ್ದನ್ನು ನೋಡಬಹುದಾಗಿದೆ. ಇನ್ನು ಮುಂದಿನ ಬಂದುಬಿಟ್ಟು ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ, ಇದು ಬಂದುಬಿಟ್ಟು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಂದರ್ಭದ ವಾಕ್ಯಗಳು ಆಗಿರುತ್ತೆ ನೋಡಿ. ಈ ಒಂದು ವಾಕ್ಯವನ್ನು ಕರ್ನಾಟಕ ಭಾರತ ಕಥಾಮಂಜರಿಯನ್ನು ರಚಿಸಿದಂತಹ ರೂಪಕ ಸಾಮ್ರಾಜ್ಯ ಚಕ್ರವರ್ತಿನೇ ಅಂತ ಅನಿಸಿದ
ಕುಮಾರವ್ಯಾಸ ರಚಿಸಿರುವಂತಹ ಒಂದು ಕರ್ನಾಟ ಭಾರತ ಕಥಾಮಂಜರಿಯ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಳು ಅನ್ನುವಂತಹ ಒಂದು ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭವನ್ನು ನೋಡೋದಾದರೆ ದ್ರೌಪದಿಯು ಹತಾಶೆಯಿಂದ ಭೀಮನೆದುರು ನುಡಿಯುವಂತಹ ಮಾತುಗಳು ಇವಾಗಿವೆ. ಭೀಮನು ತನ್ನ ಅಣ್ಣನಾದ ಧರ್ಮರಾಯನ ಆಜ್ಞೆಯು ತನ್ನನ್ನು ಕಟ್ಟಿ ಹಾಕಿರುವುದರಿಂದ ನೆರವು ನೀಡಲಾಗದು ಅಂತ ಹೇಳ್ಬಿಟ್ಟು ದ್ರೌಪದಿಗೆ ಹೇಳ್ತಾನೆ. ಹತಾಶಳಾದಂತಹ ದ್ರೌಪದಿಯು ಇನ್ನು ಈ ಭೂಮಿಯ ಮೇಲೆ ತನ್ನಂತೆ ಕಷ್ಟಪಡುವಂತಹ ಯಾವ ಹೆಣ್ಣು ಕೂಡ ಹುಟ್ಟದಿರಲಿ ಅಂತ ಹೇಳ್ತಾಳೆ. ತನಗೊದಗಿದ ಇಂತಹ ಕಷ್ಟಗಳು, ಅವಮಾನ, ನೋವುಗಳನ್ನು ಇನ್ನು ಯಾರಿಗೂ ಬರಬಾರದು ಎಂಬುವಂತಹ ಆಶಯ ಅವಳ ಈ ಮಾತಿನಲ್ಲಿ ಇರುವಂತಹದ್ದನ್ನು ಕಾಣಬಹುದು. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ ತನ್ನ ಕೈ ಹಿಡಿದ 5ರಲ್ಲಿ ಯಾರು ತನ್ನ ಮಾನ ರಕ್ಷಣೆಗೆ ಮುಂದಾಗದಿದ್ದಾಗ ದ್ರೌಪದಿಯಲ್ಲಿ ಉಂಟಾದಂತಹ ಹತಾಶ ಭಾವನೆ ಇಲ್ಲಿ ವ್ಯಕ್ತವಾಗಿದೆ. ಇನ್ನು 20ನೆಯ ಪ್ರಶ್ನೆ ಬಂದುಬಿಟ್ಟು ಆನೆ ಸಾಕುವುದು ಎಂದರೆ ಎಲೆಕ್ಷನಿಗೆ ನಿಂತ ಹಾಗೆ. ನೋಡಿ, ಇದು ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತಹ ದೀರ್ಘಗದ್ಯಕ್ಕೆ ಸಂಬಂಧಿಸಿದಂತಹ ಒಂದು ಸಂದರ್ಭದ ವಾಕ್ಯ ಆಗಿರುತ್ತೆ. ನೋಡಿ, KP ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡನ ಆನೆ ಮೊದಲ ಅಧ್ಯಾಯದ ಆರಂಭದಲ್ಲಿ ಬರುವಂತಹ ವಾಕ್ಯ ಇದು. ನೋಡಿ, ನೀವು ಕೇವಲ ಆನೆ ಸಾಕುವುದು ಅಂದರೆ ಅಂತ ಎಲೆಕ್ಷನ್ಗೆ ನಿಂತ ಹಾಗೆ ಅಂತ ಒಂದು ಸಂದರ್ಭದ ವಾಕ್ಯ ಕೊಟ್ಟರು ಅಂದರೆ, ಯಾವುದೇ ಒಂದು ಸಂದರ್ಭದ ವಾಕ್ಯ ಆದರೂ ಪದ್ಯ ಕೊಟ್ಟಿದ್ರೆ ಪದ್ಯ, ಗದ್ಯ ಕೊಟ್ಟಿದ್ರೆ ಗದ್ಯ, ದೀರ್ಘ ಗದ್ಯ ಕೊಟ್ಟಿದ್ರೆ ದೀರ್ಘ ಗದ್ಯ, ಅದನ್ನು ಯಾರೂ ರಚಿಸಿದ್ದಾರೆ ಹಾಗೆ ಆ ಒಂದು ಪದ್ಯ ಅಥವಾ ಗದ್ಯದ ಹೆಸರನ್ನು ಬರೆದ್ರೆ ಸಾಕು, ನಿಮಗೆ 1 ಅಂಕ ದೊರೆಯುತ್ತೆ. ಇನ್ನು ಸಂದರ್ಭವನ್ನು ನೋಡೋದಾದರೆ ನಿರೂಪಕರು ಜಿಪಿನಡಿ ಮಲಗಿ ರಿಪೇರಿ ಕೆಲಸದಲ್ಲಿ ತೊಡಗಿರುವಾಗ ಅಲ್ಲಿಗೆ ಬಂದಂತಹ ಎಲೆಕ್ಟ್ರಿಕ್ ಲೈನ್ಮ್ಯಾನ್ ದುರ್ಗಪ್ಪ ನಿರೂಪಕರ ಗಮನವನ್ನು ಸೆಳೆಯಲು 1-2 ಬಾರಿ ಕೆಮ್ತಾರೆ. ಆ ಸಂದರ್ಭದಲ್ಲಿ ನಿರೂಪಕರು ಈ ಮೇಲಿನ ವಾಕ್ಯವನ್ನು ಆಡಿದರು. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ ಮನೆ ಬಳಿ ಯಾರೂ ಕಣ್ಣಿಗೆ ಬೀಳದಿದ್ದಾಗ ಅಲ್ಲಿಗೆ ಬಂದಂತಹವರು ಕೆಮ್ಮಿ ಗಲಾಟೆ ಮಾಡಿ ಮನೆಯವರ ಗಮನ ಸೆಳೆಯಲು ಪ್ರಯತ್ನಿಸುವುದನ್ನು ನಿರೂಪಕರು ನಮ್ಮ ಕಡೆ ಕೆಮ್ಮು ಅನ್ನುವಂಥದ್ದು ಕಾಲಿಂಗ್ ಬೆಲ್ ಇದ್ದಾಗೆ ಅಂತ ಹೇಳ್ಬಿಟ್ಟು ವಿವರಿಸ್ತಾರೆ. ಇನ್ನು ಮುಂದಿನ ಒಂದು ಮೇನು ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅಂದರೆ ಇಲ್ಲಿ ವಚನಕ್ಕೆ ಸಂಬಂಧಿಸಿದಂತೆ, ಹಾಗೆ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಳು ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತೆ, ಹಾಗೆ ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂತೆ 3ಕ್ಕೂ ಸಂಬಂಧಿಸಿದಂತೆ ಇಲ್ಲಿ 4 ಅಂಕದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದನ್ನು ಬರಿಬೇಕು. 3 ಕೊಟ್ಟಿದ್ದಾರೆ, ಯಾವುದಾದ್ರೂ ಒಂದನ್ನು ಬರಿಬೇಕಾಗುತ್ತೆ. 21ನೇಯದು ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕ ಎಂಬುದನ್ನು ಬಸವಣ್ಣನವರು ಯಾವ ಉದಾಹರಣೆಗಳ ಮೂಲಕ ವಿವರಿಸ್ತಾರೆ ಅಂತಂದರೆ, ಶಿವಲಿಂಗವನ್ನು ಕೈಯಲ್ಲಿ ಹಿಡಿದುಕೊಂಡು ಮಾತ್ರಕ್ಕೆ ಆತ ಭಕ್ತ ಅನಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ಭಕ್ತ ನೆನೆಸ್ಬೇಕಾದ್ರೆ ಶಿವಪಥವನ್ನು ಅರಿತುಕೊಳ್ಳುವಂಥದ್ದು ಮುಖ್ಯ ಅಂತ ಹೇಳ್ಬಿಟ್ಟು ಅಭಿಪ್ರಾಯ ಬಸವಣ್ಣನವರದಾಗಿದೆ. ಇನ್ನು ಶಿವಪಥವನ್ನು ಅರಿಯದೆ ಶಿವಲಿಂಗವನ್ನು ಕೈಯಲ್ಲಿ ಹಿಡಿದುಕೊಳ್ಳೋದು ಆಯುಷ್ಯವಿಲ್ಲದವನ ಕೈಯೊಳಗಣ ಅರ್ಥರೇಖೆಗೂ, ಹೇಡಿಯ ಕೈಯಲ್ಲಿರುವ ಚಂದ್ರಾಯುಧಕ್ಕೂ, ಕುರುಡನ ಕೈಯೊಳಗಿರುವ ಕನ್ನಡಿಗೂ, ಮರ್ಕಟ ಹೆಣೆದಿರುವಂತಹ ಮಾಣಿಕ್ಯಕ್ಕೂ ಸಮೀಕರಿಸಿರುವಂತಹ ಬಸವಣ್ಣನವರು ಈ ಎಲ್ಲ ಉದಾಹರಣೆಗಳಲ್ಲಿ ಕಂಡುಬರುವಂತಹ ಅಪ್ರಯೋಜನದಂತೆ ಶಿವಪಥವನ್ನರಿಯದ ಶಿವಭಕ್ತನ ಕೈಯೊಳಗಣ ಶಿವಲಿಂಗ ಅಂತ ಹೇಳ್ತಾರೆ. ಇದು ನಿರರ್ಥಕ ಭಕ್ತಿಯ ದಾರಿ ಎಂಬುದು ಅವರ ಒಂದು ಖಚಿತವಾದಂತಹ ಅಭಿಪ್ರಾಯ ಆಗಿರುವಂತಹದ್ದನ್ನು ನೋಡ್ಬೋದು. ಇನ್ನು 22ನೇದು ದ್ರೌಪದಿ ಅವಮಾನಕ್ಕೊಳಗಾದಂತಹ 3 ಪ್ರಸಂಗಗಳನ್ನು ವಿವರಿಸಿ ಅಂತ ಕೇಳಿದರೆ, ನೋಡಿ ಇದು 22ನೆಯ ಒಂದು ಪ್ರಶ್ನೆ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನುವಳು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ಈ ಒಂದು ಕಾವ್ಯ ಭಾಗದಲ್ಲಿ ದ್ರೌಪದಿಯು ತನಗಾದಂತಹ 3 ಅವಮಾನದ ಪ್ರಸಂಗಗಳನ್ನು ಭೀಮನೆದುರು ಪ್ರಸ್ತಾಪಿಸುವಂತಹದ್ದನ್ನು ಗಮನಿಸಬಹುದು. ಅವುಗಳಲ್ಲಿ ಮೊದಲನೆಯದು ಜೂಜಿನಲ್ಲಿ ಯುಧಿಷ್ಠಿರ ಸೋತಾಗ ಒತ್ತೆಯಾಳ ದ್ರೌಪದಿಯನ್ನು ದುರ್ಯೋಧನ ತುಂಬಿದ ಸಭೆಗೆ ಎಳೆತರಿಸಿ ದುಶ್ಯಾಸನನಿಂದ ವಸ್ತ್ರಾಪಹರಣವನ್ನು ಮಾಡಿಸಿರ್ತಾನೆ. ದುಶ್ಯಾಸನನು ತಾಯಿ ಸಮಾನಳಾದ ಅತ್ತಿಗೆ ದ್ರೌಪದಿಯ ಮುಂದಲೆಯನ್ನು ಹಿಡಿದೆಳೆದು ತಂದು ಅವಮಾನಿಸಿರ್ತಾನೆ. ಎರಡನೆಯದು ವನವಾಸದ ಅವಧಿಯಲ್ಲಿ ದುಶ್ಯಳೆಯ ಗಂಡನಾದ
ಜಯದ್ರಥ ಅಥವಾ ಸೈಂಧವನು ದ್ರೌಪದಿಯನ್ನು ಅಪಹರಿಸ್ಕೊಂಡು ಹೋಗಿ ಅವಮಾನಿಸಿರ್ತಾನೆ. ಇನ್ನು ಮೂರನೆಯದಾಗಿ ಕೀಚಕನು ರಾಜಸಭೆಯಲ್ಲೇ ದ್ರೌಪದಿಯನ್ನು ಅವಳ ಗಂಡರೆದುರೇ ಎಡಗಾಲಿನಿಂದ ಒದ್ದು ಬೀಳಿಸಿರ್ತಾರೆ. ಇಷ್ಟು ಅಪಮಾನ, ಈ 3 ಅಪಮಾನಗಳು ದ್ರೌಪದಿಯ ಸಂಕಟ, ನೋವು, ದುಃಖಗಳಿಗೆ ಕಾರಣವಾಗಿರುವಂತಹದ್ದನ್ನು ನೋಡಬಹುದು. ಇನ್ನು 23ನೆಯ ದುರ್ಗಪ್ಪ ನಿರೂಪಕರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿದರೆ, ದುರ್ಗಪ್ಪ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಲೈನ್ಮ್ಯಾನ್ ಆಗಿದ್ದ. ಆತ ನಿರೂಪಕರ ಬಳಿ ಬಂದಾಗ ನಿರೂಪಕರು ಜೀಪಿನಡಿಯಲ್ಲಿ ಮಲ್ಕೊಂಡು ರಿಪೇರಿ ಮಾಡ್ತಾಯಿದ್ರು. ಅಲ್ಲಿಂದ ಅವರಿಗೆ 2 ಕಾಕಿ ಪ್ಯಾಂಟ್ಗಳ ಕಾಲುಗಳು ಕಾಣಿಸ್ತವೆ. ದುರ್ಗಪ್ಪ ಬಂದವನೇ ಕೆಮ್ಮಿನ ಕಾಲಿಂಗಲ್ಲಿನಿಂದ ನಿರೂಪಕರ ಗಮನ ಸೆಳೆದ. ವಿಚಾರಿಸಲು ತಾನು ವಿದ್ಯುತ್ ಇಲಾಖೆಯ ಲೈನ್ಮನ್ ಅಂತ ಪರಿಚಯಿಸ್ಕೊಳ್ತಾನೆ. ಆನಂತರ ಆತ ಮುರಿದು ಬಿದ್ದಿರುವ ಮರದ ಕೊಂಬೆ ಕಡಿಯಲು ತನಗೆ ಕೊಡಲಿ ಬೇಕು ಅಂತ ಹೇಳ್ಬಿಟ್ಟು ಕೇಳಿದ. ನಿರೂಪಕರು ಆತನೇ ಕೊಡಲಿಯನ್ನು ಅಟ್ಟದ ಮೇಲಿಂದ ಹುಡುಕಿ ತೆಗೆದುಕೊಂಡು ಹೋಗಬೇಕು ಅಂತ ತಿಳಿಸ್ತಾರೆ. ದುರ್ಗಪ್ಪ ಹಾಗೆಯೇ ಮಾಡ್ದ. ಈ ಸಂದರ್ಭದಲ್ಲಿ ದುರ್ಗಪ್ಪ ಕೃಷ್ಣೇಗೌಡನ ಆನೆಯೇ ಕೊಂಬೆಯನ್ನು ಮುರಿದಿದೆ ಅಂತ ಬೈಯೋದನ್ನು, ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರನ್ನು ತರಲೆಗಳು ಅಂತ ಜರಿಯುವುದನ್ನು ಗಮನಿಸ್ತೇವೆ. ದುರ್ಗಪ್ಪ ಕೊಡಲಿಗಾಗಿ ನಿರೂಪಕರ ಬಳಿ ಬರುವುದರೊಂದಿಗೆ ಇಡೀ ಕಥೆಯ ಹರಹು ಬಿಚ್ಚಿಕೊಳ್ತಾ ಹೋಗುವಂತಹದ್ದನ್ನು ನೋಡಬಹುದು. ಇಷ್ಟು ಒಂದು ಪ್ರಶ್ನೋತ್ತರಗಳು, ಸಂದರ್ಭದ ವಾಕ್ಯ, ಬಹು ಆಯ್ಕೆಯ ಪ್ರಶ್ನೆ, ಹಾಗೆ ಫಿಲಿಂಗ್ ದ ಬ್ಲ್ಯಾಂಕ್ಸ್ ಆದರೆ ಮೇನ್ಗೆ ಬರುವಂತಹದ್ದು ಭಾಷಾಭ್ಯಾಸ. ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ 2ಕ್ಕೆ ಸೂಚನೆಗನುಗುಣವಾಗಿ ಉತ್ತರಿಸಿ. 1ಕ್ಕೆ ಉತ್ತರಿಸಿದರೆ ನಿಮಗೆ 2 ಅಂಕ ಇರುತ್ತೆ. ಅಂದರೆ ಕೊಟ್ಟಿರುವಂತಹದ್ರಲ್ಲಿ 24, 25, 26 ಇದೆಯಲ್ಲ, ಇದರಲ್ಲಿ ಯಾವುದಾದ್ರೂ 2ನ್ನು ಬರೀಬೇಕು. ನೋಡಿ, 2 ಪದಗಳಿಗೆ ಕ್ರಿಯಾಪದಗಳ ಧಾತುಗಳನ್ನು ಬರೆಯಿರಿ, ಗುರುತಿಸಿ ಅಂತ ಕೇಳಿದರೆ, ಕ್ರಿಯಾಪದದ ಧಾತು ಅಂದರೆ ಒಂದು ಕ್ರಿಯೆಯ ಮೂಲ ರೂಪ ಯಾವುದು ಅನ್ನುವಂಥದ್ದು. ಓದಿದನು ಅನ್ನುವಂಥದ್ರಲ್ಲಿ ಓದು ಅನ್ನುವಂತಹದ್ದು ಧಾತು ಆಗಿದೆ. ಇನ್ನು ಹೋಯಿತು ಅನ್ನುವಂಥದ್ರಲ್ಲಿ ಹೋಗುವಂಥದ್ದು ಧಾತು, ನಿಂತರು ಅನ್ನುವಂಥದ್ರಲ್ಲಿ ನಿಲ್ಲು. ಇನ್ನು 2 ಪದಗಳ ಕಾಲಸೂಚಕವನ್ನು ಸೂಚಿಸಿರಿ ಅಂತ ಕೇಳಿದ್ದಾರೆ. ಕಾಲಸೂಚಕಗಳು ಅಂದರೆ ನಿಮಗೆ ಗೊತ್ತಿದೆ, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲಗಳಿಗೆ ಸಂಬಂಧಿಸಿದ. ಹೋದವು ಅಂದರೆ ಈಗಾಗಲೇ ಕ್ರಿಯೆ ಮುಗಿದೋಗಿರುವಂತಹದ್ದು ಭೂತಕಾಲ. ಇನ್ನು ಹೋಗುತ್ತೇನೆ ಅಂದರೆ ಕ್ರಿಯೆ ಇನ್ನೂ ಪ್ರೊಸೆಸ್ ಇದೆ, ಇನ್ನೂ ನಡೀತಾ ಇದೆ ಅಂದರೆ ವರ್ತಮಾನ ಕಾಲ. ಹೋಗ್ತಾನೆ ಅಂತ ಅನ್ನುವಂಥದ್ದು ಪ್ರೆಸೆಂಟ್ ನಡೆಯುತ್ತೆ. ಬರುವನು ಇನ್ನೂ ಬಂದಿಲ್ಲ, ಬರ್ತಾನೆ ಅಥವಾ ಬರುವನು ಅಂದರೆ ಭವಿಷ್ಯತ್ತನ್ನು ನುಡಿಯುವಂಥದ್ದು. ಮುಂದಿನದು ನಿಷೇಧಾರ್ಥಕ ರೂಪವನ್ನು ಬರೆಯಿರಿ. ನಿಷೇಧಾರ್ಥಕ ಅಂದರೆ ಇರುವಂತಹ ಕ್ರಿಯೆ ನಡೆಯುವುದಿಲ್ಲ ಅಂತ ಬರಿಬೇಕು. ಕ್ರಿಯೆಯನ್ನು ಕೊಟ್ಟಿರ್ತಾರೆ, ನಡೆಯುವಂಥದ್ದು ನೀವು ನಿಷೇಧ ಆಗೋದಿಲ್ಲ, ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಬರೀಬೇಕಾಗುತ್ತೆ. ನೋಡಿ, ನೋಡಿದಳು ಅಂತ ಇದೆ, ನೋಡಳು. ನೋಡಿ, ಅದರ ಒಂದು ಅರ್ಥ ಇಸ್ಕೊಂಡು ಬರೀಬೇಕಾಗುತ್ತೆ. ನೋಡಿದಳು ಅನ್ನುವಂಥದ್ರಲ್ಲಿ ನೋಡಳು, ಅಥವಾ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ನೋಡುವುದಿಲ್ಲ ಅಂತಲೂ ಕೂಡ ಬರೆದ್ರೆ ತಪ್ಪಾಗೋದಿಲ್ಲ. ಇನ್ನು ಹಾಡುವನು ಅನ್ನುವಂಥದ್ರಲ್ಲಿ ಹಾಡನು ಅಂತಲೂ ಬರಿಬೋದು, ಅಥವಾ ಹಾಡುವುದಿಲ್ಲ ಅಂತ ಬರಿಬೋದು. ಹೋಗುವಿರಿ ಅನ್ನುವಂಥದ್ರಲ್ಲಿ ಹೋಗರು ಅಥವಾ ಹೋಗುವುದಿಲ್ಲ ಅನ್ನುವಂಥದ್ದು ನಿಷೇಧ ರೂಪವನ್ನು ಸೂಚಿಸುವಂತಹ ಪದಗಳು. ಇಷ್ಟು ನಿಮ್ಮ ಒಂದು ಘಟಕಾಧಾರಿತ ಮೌಲ್ಯಾಂಕನ 2ಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದಂತಹ ಉತ್ತರ ಆಗಿತ್ತು. ಇದು ನಿಮ್ಮ ಒಂದು ಘಟಕಾಧಾರಿತ ಪರೀಕ್ಷೆ ಬರೀಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂತಹದ್ದು. ಹಾಗೆ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಕೇವಲ ಆಗಿದೆ. ಹಾಗೆ ಇಷ್ಟು ನಿಮ್ಮ ಒಂದು ದ್ವಿತೀಯ PUCಯ ಘಟಕಾಧಾರಿತ 2ರ ಅಂದರೆ ಜುಲೈಯಲ್ಲಿ ನಡೆಯುವಂತಹ ಪ್ರಶ್ನೆ ಪತ್ರಿಕೆಯ ಒಂದು ಸಂಪೂರ್ಣವಾದಂತಹ ಉತ್ತರವಾಗಿತ್ತು. ಇದು ಕೇವಲ ಮಾದರಿ ಪ್ರಶ್ನೆ ಪತ್ರಿಕೆ ಮಾತ್ರ. ಹಾಗೆ ಈ ಒಂದು ವಿಡಿಯೋವನ್ನು ನೋಡಿ ನೀವು ಕೂಡ ಘಟಕಾಧಾರಿತ 2ನೆಯ ಒಂದು ಘಟಕಾಧಾರಿತ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ತೀರಾ ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು.